ಪ್ರಯತ್ನ ಮಾಡ್ತೀನಿ. ಈಗಾಗಲೇ ನಮ್ಮಲ್ಲಿ ನಮ್ಮ ಉಪ ಅಧ್ಯಕ್ಷರಿದ್ದಾರೆ, ಸಮಿತಿಗೆ ಸಹ ಅಧ್ಯಕ್ಷರು, ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಅವರಿದ್ದಾರೆ. ಗುಂಡೂರಾಯರನ್ನ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಮುಖ್ಯಮಂತ್ರಿಗಳು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮಗೆ ಕೇಂದ್ರ ಸರ್ಕಾರದಿಂದ ಕೆಲವು ಅಡ್ವೈಸರೀಸ್ ಬಂದಿದೆ, ಗೈಡ್ಲೈನ್ಸ್ ಬಂದಿದೆ. ಅದರ ಜೊತೆಗೆ ನಮ್ಮಲ್ಲಿ ಒಂದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂತ ಮಾಡಿದ್ದಾರೆ. ಅದರಲ್ಲಿ ನುರಿತ ವೈದ್ಯರು, ತಜ್ಞರು ಮತ್ತು ಕೆಲವರು ಆಡಳಿತದಲ್ಲಿರ್ತಕ್ಕಂಥವರು, ಸಚಿವರುಗಳು, ನಮ್ಮಲ್ಲಿ 3 ಜನ ಡಾಕ್ಟರ್ಸ್ ಇದ್ದಾರೆ. ಡಾಕ್ಟರ್ ಮಹದೇವಪ್ಪನವರಿದ್ದಾರೆ, ಡಾಕ್ಟರ್ ಸುಧಾಕರ್ ಇದ್ದಾರೆ, ಡಾಕ್ಟರ್ ಶರಣ್ ಪ್ರಕಾಶ್ ಇದ್ದಾರೆ ಮತ್ತು ದಿನೇಶ್ ಗುಂಡೂರಾಯರು ಆರೋಗ್ಯ ಸಚಿವರಿದ್ದಾರೆ. ಅವರ ಸಬ್ ಕಮಿಟಿ ಅವರನ್ನು ಮಾಡಿ ಅಡ್ವೈಸರಿ ಕಮಿಟಿಯಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ. ಅವರು ಪ್ರತಿ ದಿವಸ ಮಾಹಿತಿಗಳನ್ನು ತಗೊಂಡು ಪ್ರತಿ ವಾರಕ್ಕೊಂದು ಬಾರಿ ಸಭೆ ಮಾಡಿ ಏನೆಲ್ಲ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅಡ್ವೈಸರಿಯನ್ನು ಬಿಡುಗಡೆ ಮಾಡ್ತಾರೆ. ಈಗಾಗಲೇ ಕೆಲವು ಅಡ್ವೈಸರೀಸನ್ನು ಮಾಡಿದ್ದಾರೆ. ಒಂದು 60 ವರ್ಷದ ವಯೋಮಿತಿಯನ್ನು ಮೀರಿರ್ತಕ್ಕಂಥವರು ಸಾರ್ವಜನಿಕವಾಗಿ ಓಡಾಡುವಾಗ ಅಥವಾ ಹೆಚ್ಚು ಜನಸಂದಣಿಗೆ ಹೋಗುವಾಗ ಮಾಸ್ಕ್ ಕಂಪಲ್ಸರಿಯಲ್ಲಿ ಮಾಸ್ಕ್ ಹಾಕ್ಕೊಳ್ಳಿ ಅಂಥೇಳಿ, ಮತ್ತು ಆದಷ್ಟು ಈ ಜನಸಂದಣಿಯನ್ನು ಅವಾಯ್ಡ್ ಮಾಡಿ ಅಂತಕ್ಕಂಥದ್ದು. ಮತ್ತು ಯುವಕರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏನೆಲ್ಲ ಈಗ ಸ್ಯಾನಿಟೈಸ್ ಮಾಡ್ಕೊಳ್ತಕ್ಕಂಥದ್ದು, ಮಾಸ್ಕನ್ನು ಅವರು ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು. ಹಾಕ್ಕೊಳ್ಳೋದು ಅಗತ್ಯ ಇಲ್ಲ ಸದ್ಯದಲ್ಲಿ ಅವರಿಗೆ, ಯಾಕೆಂದರೆ ರೆಸಿಸ್ಟೆನ್ಸ್ ಅವರಿಗೆ ಸ್ವಲ್ಪ ಇಮ್ಯುನಿಟಿ ಇರುತ್ತೆ ಅಂಥೇಳಿ. ಜೊತೆಗೆ ಯಾರ್ಯಾರು ಅದು ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ, ಕೆಲವರು 2 ತೊಗೊಂಡಿರ್ತಾರೆ, ಕೆಲವರು ಬೂಸ್ಟರ್ ಡೋಸ್ ತೊಗೊಂಡಿರ್ತಾರೆ, ಅಂಥವರಿಗೆ ಈಗ ಸದ್ಯ ಪರಿಸ್ಥಿತಿಯಲ್ಲಿ ಮತ್ತೆ ಬೂಸ್ಟರ್ ಡೋಸ್ ಅಗತ್ಯ ಇಲ್ಲ ಅಂತ ಹೇಳಿ ಈ ರೀತಿ ಕೆಲವು ಅಡ್ವೈಸರಿಗಳನ್ನು ಮಾಡಿದ್ದಾರೆ. ಆದರೆ ಸರ್ಕಾರ ಭಾಳ ಎಚ್ಚರಿಕೆಯಿಂದ ಇದೆ. ಭಾಳ ಎಚ್ಚರಿಕೆಯಿಂದ ನಾವು ಎಲ್ಲರಿಗೂ ಸೆನ್ಸಿಟೈಸ್ ಮಾಡಿದೆ ಸರ್ಕಾರ. ಈಗಾಗಲೇ ಎಲ್ಲ ಆಸ್ಪತ್ರೆಗಳಲ್ಲಿ ಔಷಧಗಳನ್ನು ಸ್ಟಾಕ್ ಇಡಬೇಕು ಮತ್ತು RT-PCR ಟೆಸ್ಟ್ ಮಾಡ್ತಕ್ಕಂಥ ಮೆಷಿನರೀಸ್ ಏನಿದೆ, ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಅದನ್ನೆಲ್ಲ ಕ್ಯಾಲಿಬ್ರೇಷನ್ ಮಾಡಿ ಇಟ್ಕೊಳ್ಬೇಕು, ಟೆಸ್ಟ್ ರನ್ಗಳು ಮಾಡಿ ಎಲ್ಲ ಇಟ್ಕೊಳ್ಬೇಕು ಅಂಥೇಳಿ ಈ ರೀತಿ ಕೆಲವು ಅಡ್ವೈಸರಿನ ಅವ್ರಿಗೂ ಕೂಡ ಆಸ್ಪತ್ರೆಗಳಿಗೆ ಒಂದು ಸಪ್ರೇಟಾಗಿ ಪ್ರತಿ ಆಸ್ಪತ್ರೆಯಲ್ಲಿ ಒಂದು ಕನಿಷ್ಠ 20 ಬೆಡ್ಗಳಾದರೂ ಕೂಡ ಜಿಲ್ಲಾ ಆಸ್ಪತ್ರೆಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಸಪ್ರೇಟಾಗಿ ಇಟ್ಟಿರಬೇಕು. ಮತ್ತು ಈ ರೀತಿ ಕೆಲವು ಅಡ್ವೈಸರಿಗಳನ್ನು ಈಗಾಗಲೇ ಮಾಡಿದ್ದಾರೆ. ಮುಂದೆ ಯಾವ ರೀತಿ ಆಗ್ತದೆ, ಹೆಚ್ಚು ಸಂಖ್ಯೆಯಲ್ಲಿ ನಮಗೆ ಕಂಡು ಬಂದರೆ, ಈಗ ಜಿನೋಮ್ ಸೀಕ್ವೆನ್ಸಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಿದ ಮೇಲೆ ಇದರ ವೆರಾಸಿಟಿ ಗೊತ್ತಾಗ್ತದೆ. ಇದು ಒಮಿಕ್ರಾನ್ ಅಂತಕ್ಕಂಥ ಏನು ಮೊದಲಿದ್ದಿದ್ದು ಅದರ ಉಪತಳಿ ಇದು JN.1 ಅಂತ, ಅದು ಅಷ್ಟು ವೆರಾಸಿಟಿ, ಅಷ್ಟೊಂದು ಸಿವಿಯಾರಿಟಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೂ ಕೂಡ ಇದರ ಜಿನೋಮ್ ಸೀಕ್ವೆನ್ಸಿಂಗ್ ಎಲ್ಲ ಬಂದಾದಮೇಲೆ ಅದರ ಬಣ್ಣ ಬಯಲಾಗುತ್ತೆ ನಿಜವಾಗೂ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮ ಮಾಡ್ತೀವಿ. ಇಲ್ಲೇ ಮಾಡ್ತೀವಿ, ಏನು ಇದು 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 ಯಾಕೆಂದರೆ ಈಗಾಗಲೇ ತುಂಬ ಡಿಲೇ ಆಗಿದೆ. 3 ವರ್ಷ ಆಗ್ತಾ ಬಂತು. ಭಾಳ ಯುವಕರು ಎಕ್ಸಾಮ್ ತೊಗೊಂಡಿದ್ದವರು ಕೂಡ ಅವ್ರ ಏಜು ಆಗ್ತಾ ಇದೆ. ಇದೆಲ್ಲ ಕಾರಣಕ್ಕೆ ಮತ್ತೊಂದು ಅಂಥದ್ದು ಯಾವುದು ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೇವೆ. ಮುಂದಿಂದೆಲ್ಲ ನಾವು ಇಲ್ಲೇ ಮಾಡ್ತೀವಿ, ಮಾಮೂಲಾಗಿ ಇಲ್ಲೇ ಮಾಡ್ತೀವಿ. ಆಯಿತು, ಅದೆಲ್ಲ ಆಗ್ತದೆ. KPSC ಬರೆಯೋದಕ್ಕೆ ಹೋಗೋದಿಲ್ಲ ನಮಗೆ. ನಾವು ಒಂದು ಬಾರಿ ಪದೇ ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಇದು ಪ್ರಶ್ನಾತೀತವಾಗಿದ್ದದ್ದು. ಕೋರ್ಟಿಂದ ಸೂಚನೆ ಕೊಟ್ಟಿದ್ದು ನಮಗೆ, ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಮಾಡಿಸಿ, ನೀವು ಮಾಡಬೇಡಿ, ಅಂದರೆ ಪೊಲೀಸ್ ಇಲಾಖೆ ಮಾಡಬೇಡಿ ಅಂತ ಹೇಳಿ ನಮಗೆ ಹೇಳಿದರು. ಅದಕ್ಕಾಗಿ ನಾವು KEA ಕೊಟ್ಟಿದ್ದೇವೆ. KEA ಏನು ಹೇಳಿದರು ನಮಗೆ ಅಂತ ಹೇಳಿದರೆ, 54,000 ಜನ ಇರ್ತಕ್ಕಂಥದ್ದು
ಒಂದೇ ಬೆಂಗಳೂರಿನಲ್ಲೇ ನಾವು ಮಾಡ್ಬೋದು, ನಮಗೆ ಕೆಪಾಸಿಟಿ ಇದೆ ಮಾಡೋದಕ್ಕೆ. ಅದಕ್ಕೋಸ್ಕರ ಈ ಒಂದು ಪರೀಕ್ಷೆ ಏನು ಪ್ರಶ್ನಾತೀತವಾಗಿತ್ತು, ಅದಕ್ಕೋಸ್ಕರ ನಾವು ಅಲ್ಲಿ ಮಾಡೋದಕ್ಕೆ ತೀರ್ಮಾನವನ್ನು ನಾವೆಲ್ಲ ಕಾನ್ಷಿಯಸ್ಲಿ ತೊಗೊಂಡಿದ್ದೀವಿ. ಹಾಗಾಗಿ ಈ ಒಂದು ಎಕ್ಸಾಮನ್ನು ಅಲ್ಲೇ ಮಾಡ್ತೀವಿ. ತನಿಖೆ ಮಾಡೋದಕ್ಕೆ ನಾವು ವೀರಪ್ಪನವರು, ಜಸ್ಟಿಸ್ ವೀರಪ್ಪನವರ ಸಮಿತಿಗೆ ಕೊಟ್ಟಿದ್ದೇವೆ, 1 ಮ್ಯಾನ್ ಕಮಿಟಿ. ಅವ್ರಿಗೆ ಸಿಕ್ಕುವಂಥ ಮಾಹಿತಿಯ ಆಧಾರದ ಮೇಲೆ ಅವ್ರು ಯಾರನ್ನು ಬೇಕಾದ್ರೂ ಕರೆಸ್ಕೊಳ್ತಾರೆ. ಹಾಗಾಗಿ ಕೆಲವ್ರನ್ನ ಕರೆದಿದ್ದಾರೆ. ಅವರು ಏನು ಮಾಹಿತಿ ಇದೆಯೋ ನಮಗೆ ಗೊತ್ತಿಲ್ಲ, ವೀರಪ್ಪನವ್ರಿಗೆ ಏನು ಮಾಹಿತಿ ಇದೆ ನಮಗೆ ಗೊತ್ತಿಲ್ಲ. ಆ ಮಾಹಿತಿಯ ಆಧಾರದ ಮೇಲೆ ಅವರು ಕರೆಸ್ತಾರೆ, ಯಾರನ್ನು ಬೇಕಾದ್ರೂ ಕರೆಸ್ತಾರೆ. ಅದರಲ್ಲಿ ಏನು ಹೊರಗೆ ಬರುತ್ತೆ, ಅವರಿಂದ ಹೇಳಿಕೆಗಳೇನು ಬರುತ್ತೆ, ಅದನ್ನೆಲ್ಲ ಅವರು ಆ ತನಿಖೆಯಲ್ಲಿ ವಿಚಾರ ಮಾಡಿ ನಮಗೆ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ. ಸರಿ, ಪಾಲ್ಗೊಂಡಂಥವ್ರು ವಿರುದ್ಧ ಕೋಕಾ ಆ್ಯಕ್ಟಲ್ಲೆಲ್ಲ ಜಾರಿ ಆಯಿತು. ಬಟ್ ಅಷ್ಟು ಸಾಕಾ ಅಂತ, ಯಾಕಂದ್ರೆ ಮತ್ತೆ ಪದೇ ಪದೇ ಅಂಥದ್ದೇ ಪ್ರಕರಣಗಳು ಮಾಡ್ತಾ ಇದ್ದಾರೆ. ಸ್ಪೆಷಲ್ ಕಾಯ್ದೆ ಏನಾದರೂ ಅವಶ್ಯಕತೆ ಇದೆ ಅಂತ ಇಲ್ಲ. ನಮಗೆ ಈಗ ಆ ವರದಿ ನಮ್ಮ ಕೈ ಸೇರದೆ ಹೊರತು ನಾವೇನನ್ನು ತೀರ್ಮಾನ ಮಾಡೋಕ್ಕೆ ಬರೋದಿಲ್ಲ. ಇದಕ್ಕೆ ಈ PSI ಹಗರಣಕ್ಕೆ ಸಂಬಂಧಪಟ್ಟಾಗ ಮಾತ್ರ ಅದು ವರದಿ ಬಂದ ಮೇಲೆ ನಾವು ಏನು ಮಾಡ್ಬೋದು. ಒಂದು ವೇಳೆ ತಾವು ಹೇಳಿದಾಗೆ ಕಾನೂನಿನ ಅವಶ್ಯಕತೆ ಇದ್ದರೆ ಅದನ್ನು ಮಾಡ್ತೀವಿ. ಕಾನೂನಿನ ಅವಶ್ಯಕತೆ ಒಂದು ವೇಳೆ ಇದ್ದರೆ, ಈಗಿರುವಂಥ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಅವರು ಕೊಡ್ತಕ್ಕಂಥ ವರದಿಯಲ್ಲಿ ಕ್ರಮ ಮಾಡೋದಕ್ಕೆ ಸಾಧ್ಯ ಇದ್ದರೆ ನಮಗೆ ಹೊಸ ಆ್ಯಕ್ಟಿನ ಅಗತ್ಯ ಇರೋದಿಲ್ಲ. ಒಂದು ವೇಳೆ ಅವರು ಕೊಡುವಂಥ ವರದಿಯಲ್ಲಿ ಏನಾದರೂ ಅಂಶಗಳು ನಮ್ಮ ಕಾನೂನನ್ನು ಹೊರತುಪಡಿಸಿ ಇದ್ದರೆ ಅದಕ್ಕೆ ನಾವು ಸಂಬಂಧಪಟ್ಟ ರೀತಿಯಲ್ಲಿ ಕಾನೂನು ಮಾಡ್ತೇವೆ, ಮಾಡಲೇಬೇಕಾಗತ್ತೆ. ಯಾಕೆಂದರೆ ಇಂಥದ್ದು ಆಗಬಾರ್ದು. ಲಕ್ಷಾಂತರ ಜನ ಪರೀಕ್ಷೆಗಳು ಬರೀತಾರೆ, ಯುವಕರು ಏನೇನೋ ಆಸೆ ಇಟ್ಕೊಂಡು ಪರೀಕ್ಷೆ ಬರೀತಾರೆ, ಅವರ ಜೀವನ ಕಟ್ಕೊಳ್ಳೋದಕ್ಕೆ ಆಸೆ ಇಟ್ಕೊಂಡು ಬರೀತಾರೆ. ಅದರಲ್ಲಿ ಮೋಸ ಆಗ್ತದೆ ಎಂದಾಗ ಸ್ವಾಭಾವಿಕವಾಗಿ ಅವರು ನಿರಾಶೆ ಆಗ್ತಾರೆ. ಅದು ಯಾವುದು ಅಲ್ಲ, PSI ನಾನು ಹೇಳಿದ್ನಲ್ಲ, ವರದಿ ಬರೆದೊರ್ತು ನಾವು ಯಾವುದನ್ನು ಹೇಳೋಕ್ಕಾಗೋದಿಲ್ಲ. ಐ ಕೆನಾಟ್ ಕನ್ಕ್ಲೂಡ್ ಎನಿಥಿಂಗ್ ಆರ್ ರಿವೀಲ್ ಎನಿಥಿಂಗ್, ಅದನ್ನು ಹೇಳೋಕ್ಕೂ ಬರೋದಿಲ್ಲ. ಅದು ನೋಡೋಣ. ನಾವು ಈಗ ಮಾಡಿರೋದೇ ಅದನ್ನು ಇನ್ನೂ ಹೆಚ್ಚಿನ ಪರಿಣಾಮಕಾರಿ ಆಗಬೇಕು ಅಂತ ಮಾಡಿದ್ದೇವೆ. ಅದಕ್ಕೋಸ್ಕರ, ಯಾಕೆಂದರೆ ಕೆಲವು ಸೆಕ್ಷನ್ಸ್ ಇರಲಿಲ್ಲ, ನಮ್ಮ ಎಕ್ಸಿಸ್ಟಿಂಗ್ ಆ್ಯಕ್ಟ್ನಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಅಮೆಂಡ್ಮೆಂಟನ್ನು ಮಾಡಿದ್ದೇವೆ. ಈಗ ಅದು ಅಗತ್ಯ ಬಿದ್ದರೆ ಅದನ್ನು ಇನ್ನೂ ಮಾಡ್ತೀವಿ. ಅಲ್ಲ, ಅದನ್ನು ನೋಡಬೇಕಾದ್ರು ಇಂಟ್ರಾಸ್ಪೆಕ್ಟಿವ್ ಆಗಿ ಆಗುತ್ತೆ ಇಲ್ವೋ ಅಂತ ಹೇಳಿ ನಾವು ಕಾನೂನು ಚೌಕಟ್ಟಿನಲ್ಲಿ ನೋಡಬೇಕಾಗುತ್ತೆ. ಲೀಗಲ್ ಒಪಿನಿಯನ್ಗಳು ತೊಗೊಂಡು ಅವೆಲ್ಲ ನೋಡಬೇಕಾಗುತ್ತೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಜನ ಬರ್ತಾರೆ, ಫ್ಲೋಟಿಂಗ್ ಪಾಪ್ಯುಲೇಷನ್ ಭಾಳ ಇರ್ತದೆ. ಅವರಿಗೆ ಕನ್ನಡದಲ್ಲೇ ಇದ್ದರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಕನ್ನಡನೂ ಬರೀಬೇಕು, ಇಂಗ್ಲೀಷು ಬರೀಬೇಕು, ಎರಡು ಭಾಷೆ ಇದ್ದರೆ ಒಳ್ಳೆಯದಾಗ್ತದೆ ಅಂತ ಆಡಳಿತದ ದೃಷ್ಟಿಯಿಂದ, ಬೇರೆ ಏನಿಲ್ಲ. ಅದರಿಂದ ಅದು ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಕನ್ನಡದಲ್ಲೇ ಇರಬೇಕು ಅನ್ನೋವಂಥ ಪ್ರಶ್ನೆನ ಕೇಳ್ತಾರೆ. ಎಲ್ಲ ಮಾಡ್ಬೋದು, ಅದರದ್ದೇನು ನಮಗೇನು ತೊಂದರೆ ಆಗೋದಿಲ್ಲ ಕನ್ನಡದಲ್ಲಿ ಇರೋದ್ರಿಂದ. ಆದರೆ ಮೂಲತಃ ಈ ಪಟ್ಟಣ ಪ್ರದೇಶದಲ್ಲಿ ಅಷ್ಟೇ ನಮಗೆ ಈ ಟೂರಿಸ್ಟ್ಗಳು ಬರುವಾಗ ಅಥವಾ ಬೇರೆ ಬೇರೆ ರಾಜ್ಯದಿಂದ, ಹೊರ ರಾಜ್ಯದಿಂದ, ಈಗ ನಾವು ಹೋಗ್ತೀವಿ, ನಾವು ಕೆಲವು ರಾಜ್ಯಕ್ಕೆ ಹೋಗ್ತೀವಿ, ನಾವು ಅಲ್ಲಿ ಬರೀ ಆ ಭಾಷೆನಲ್ಲಿ ಇರ್ತದೆ ಅಂದ್ಕೊಳ್ಳಿ, ನಮಗೆ ಗೊತ್ತೇ ಆಗೋದಿಲ್ಲ. ಎಷ್ಟೋ ಸಾರಿ ನಾವು ಹೋಗಿ ಕೇಳಿದ್ರೆ ಅವರು ಸ್ವಲ್ಪ ಎಜುಕೇಟೆಡ್ ಆಗಿರೋರಾದರೆ ಹೇಳ್ತಾರೆ, ಅವರಿಗೆ ಬೇರೆ ಭಾಷೆ ಬರೋದಿಲ್ಲ ಅನ್ನೋರು ಅವರು ಅದರಲ್ಲೇ ಹೇಳ್ತಾರೆ, ಆ ಭಾಷೆನಲ್ಲೇ ಹೇಳ್ತಾರೆ ಅವರು. ಆವಾಗ ನಮಗೆ ತೊಂದರೆ ಆಗುತ್ತೆ. ಹಾಗೆ ಅದೇ ಕಾರಣಕ್ಕೋಸ್ಕರ ಮಾಡೋದಷ್ಟೆ. ಆದರೆ ಕನ್ನಡವನ್ನು ಗೌರವಿಸ್ತೇವೆ, ಕನ್ನಡ ಭಾಷೆಯನ್ನು ಗೌರವಿಸ್ತೇವೆ. ಸರ್ಕಾರ ಈಗಾಗಲೇ ಕನ್ನಡದಲ್ಲಿ ಆಡಳಿತ ಮಾಡಬೇಕು ಅನ್ನೋದನ್ನು, ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಕೆಲವೊಬ್ರು ಸರ್ ಕನ್ನಡನ ಟೋಟಲಿನೇ ಅವಾಯ್ಡ್ ಮಾಡಿ ಓನ್ಲಿ ಇಂಗ್ಲೀಷ್ನಲ್ಲಿ ಹಾಕಿರ್ತಾರೆ.
ಅದೇ ಹೇಳಿದ್ನಲ್ಲ, ಕಾರಣ ಹೇಳಿದೆ ನಾನು. ಓನ್ಲಿ ಕನ್ನಡದಲ್ಲಿ ರಾಜ್ಯದಲ್ಲಿ ಆದ್ರೂ ಆದ್ಯತೆ ಅಂಥವರಿಗೆ ಸೂಚನೆಯನ್ನು ಕೊಡ್ಬೋದು. ಕನ್ನಡದಲ್ಲೂ ಹಾಕಿ, ಕನ್ನಡದಲ್ಲೂ ಜೊತೆಯಲ್ಲಿ ಕನ್ನಡನೂ ಹಾಕಿಯಪ್ಪ ಅಂತ. ಏನು ನಿಮ್ಮ ಫಸ್ಟ್ ಪ್ರಯಾರಿಟಿ ಕೊಟ್ಟು ಆಮೇಲೆ ಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಏನು ತೊಂದರೆ ಇಲ್ಲ, ಅದು ಮಾಡ್ಬೋದು. ಕನ್ನಡದಲ್ಲಿ ಆಡಳಿತ ಮಾಡಬೇಕು ಅಂಥೇಳಿ ಮೊದಲಿಂದಾನು ಹೇಳ್ತಾನೆ ಇದ್ದಾರೆ. ಬಂದಂಥ ಎಲ್ಲ ಸರ್ಕಾರಗಳು ಕನ್ನಡದಲ್ಲೇ ಆಡಳಿತ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೇವೆ. ಆ ಲೆವೆಲ್ಗಿಲ್ಲ, ನಾವು ಗುಲ್ಬರ್ಗ ಲೆವೆಲ್ನಾಗ ಇದ್ದೀವಿ. ನಮ್ಮನ್ನ ಯಾಕೆ ತೊಗೊಂಡೋಗಿ ಇಂಡಿಯಾ ಲೆವೆಲ್ಲಿಗೆ ಮಾಡ್ತೀರಾ? ಅದೆಲ್ಲ ದೊಡ್ಡವರು ತೀರ್ಮಾನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಅವರು ಸಂವಿಧಾನದಾತ್ಮಕವಾಗಿ ಆ ಹೇಳಿಕೆ ಹೇಳಿದ್ದಾರೆ. ಆದರೆ ಈ ವಿಚಾರ ಸುಪ್ರೀಂ ಕೋರ್ಟಲ್ಲಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚು ನಾವು ಕಮೆಂಟ್ ಮಾಡದೇ ಇದ್ದರೆ ಒಳ್ಳೆಯದು. ನಾವು ಅಲ್ಲಲ್ಲ, ಅವರು ನೋಡಿ, ಆ ಕಾರ್ಯಕ್ರಮದಲ್ಲಿ ನಾನು ಇದ್ದೆ. ನಮ್ಮದೇ ಕಾರ್ಯಕ್ರಮ, ಪೊಲೀಸ್ ಇಲಾಖೆದೇ ಕಾರ್ಯಕ್ರಮ. ಅವ್ರು ಯಾರೋ ಪ್ರಶ್ನೆ ಕೇಳಿದ್ರು ಭಾಷಣ ಮಾಡುವಾಗ ಹಿಜಾಬ್ ಬಗ್ಗೆ ಅಂತ. ಅವರು ಹೇಳಿದಾಗ ಅವರು ನೋಡಪ್ಪ ಇದರಲ್ಲಿ ಕಾನೂನಿನಲ್ಲಿ ಹಿಂಗಿದೆ ಅಂತ ಹೇಳಿ ಅದನ್ನು ಹೇಳಿದರು. ಆದರೆ ಅದು ಮುಂದುವರೆದು ಹೇಳಿದರು, ಇದು ನಾವು ಪರಿಶೀಲಿಸ್ತಾ ಇದ್ದೇವೆ ಅನ್ನೋದನ್ನು ಹೇಳಿದ್ದಾರೆ. ಅಲ್ಲ, ಅದು ಕಾನೂನಿನ ಚೌಕಟ್ಟಿನಲ್ಲಿ ಅನ್ನೋದನ್ನು ಬಿಟ್ಬಿಟ್ರಲ್ಲ ನೀವು. ಕಾನೂನಿನ ಚೌಕಟ್ಟಿನಲ್ಲಿ ಅವ್ರು ಹೇಳಿದ್ದಲ್ಲ, ಯಾರೋ ಒಬ್ರು ಕೇಳಿದ್ದಕ್ಕೆ ಉತ್ತರ ಕೊಟ್ರೆ ಇನ್ಶರ್ಟ್ ಮಾಡಿದ್ರಲ್ಲ ಅಂತ ಹೇಳಿ ಅವ್ರು ಹೇಳಿ ಅವರೇ ಭಾಷಣದಲ್ಲಿ ಹೇಳ್ಬಿಟ್ಟಿದ್ರೆ ನೀವು ಹೇಳೋದು ಕರೆಕ್ಟ್. ಅದು ಆ ತರ ಇಲ್ಲ. ಈಗ ನೀವು ಹೇಳಿದ್ರಿ ಸರ್, ರಾಜಕಾರಣಿಗಳು ಮಾತನಾಡ್ಬೇಕಾದಾಗ ಹೆಂಗಿರ್ಬೇಕು ಹಿಂಗಿಲ್ಲ ಅಂತ ತಾವೇ ಹೇಳಿದ್ರಿ. ಯಾರು ಹೇಳ್ಬಿಟ್ರು ಅಂತ ಸುಪ್ರೀಂ ಕೋರ್ಟ್ ನಲ್ಲಿರೋ ವಿಚಾರನ ಓಪನ್ ಆಗಿ ಮಾತಾಡ್ತಾರೆ. ಓಪನ್ ಆಗಿ ಇಲ್ಲ, ಅವರು ಡಿಸಿಷನ್ ಏನ್ ಕೊಡ್ಲಿಲ್ಲ. ಅವರು ನೀವು ಕೇಳಿದ್ರೆ ಉತ್ತರ ಕೊಡ್ಬೇಕು. ಉತ್ತರ ಕೊಡಿ. ಈಗ ನೀವು ಪ್ರಶ್ನೆ ಕೇಳ್ತೀರ, ಆಯ್ತು. ಈಗ ನಾನು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು, ಅದರಿಂದ ಬಿಟ್ಬಿಡೋಣ ಅದನ್ನ. ಸುಪ್ರೀಂ ಕೋರ್ಟ್ ಅಲ್ಲಿ ಅದು ತೀರ್ಪು ಬರ್ಲಿ, ತೀರ್ಮಾನ ಆದ್ಮೇಲೆ ಗೊತ್ತಾಗುತ್ತೆ. ಈಗ ಇಂಡಿಯಾ ಒಕ್ಕೂಟದಲ್ಲಿ ಮತ್ತೆ ಖರ್ಗೆ ಅವರು PM ಕ್ಯಾಂಡಿಡೇಟ್ ಅಪ್ರೋಚ್ ಅಲ್ಲಲ್ಲ, ಬೇಗ ಮಾಡ್ತೀವಿ. ಬೇಗ ಅಂತ ನಿಮ್ಗೆ ಗೊತ್ತಲ್ವಾ? ಹಿಜಾಬ್ ವಿಚಾರದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಅವರು ಸೋಮಾರಿಸಿದ್ದ ಅಂತ ಈ ತರ ನೋಡಿ, ಮೊದಲನೇದಾಗಿ ಅದು ಸಸ್ಪೆನ್ಷನ್ ಆಗಿದೆ ಅಂತ. ಮೊದಲನೇದಾಗಿ ನಾವು ಸಾರ್ವಜನಿಕ ಬದುಕಿನಲ್ಲಿ ಇರ್ತಕ್ಕಂಥವ್ರು ಯಾರೇ ಆಗಲಿ, ಯಾವುದೇ ಪಕ್ಷದವರಾಗಲಿ, ಎಷ್ಟೇ ದೊಡ್ಡವರಾಗಲಿ, ಬಹಳ ಸಂಯಮದಿಂದ ಮಾತನಾಡ್ತಕ್ಕಂಥದ್ದನ್ನು ರೂಢಿ ಮಾಡಿಕೊಳ್ಬೇಕು. ಜನ ನಮ್ಮನ್ನು ಭಾಳ ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸ್ತಾರೆ. ಜೊತೆಗೆ ನಾವು ಸಾವಿರಾರು ಜನ, ಲಕ್ಷಾಂತರ ಜನರನ್ನು ಪ್ರತಿನಿಧಿಸ್ತೇವೆ. ಆ ಸಂದರ್ಭದಲ್ಲಿ ನಾವು ಮಾದರಿಯಾಗಿ ಇರಬೇಕಾದಂಥ ಅವಶ್ಯಕತೆ ಖಂಡಿತವಾಗಿ ಇದೆ. ಅದಕ್ಕಾಗಿ ಸ್ವಲ್ಪ ಯಾರಾದರೂ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಒಬ್ಬರನ್ನೊಬ್ಬರನ್ನು ತೆಗಳೋದಾಗಲಿ, ಒಬ್ಬರ ಮೇಲೆ ಇನ್ನೊಬ್ಬರನ್ನ ಬೇರೆ ರೀತಿಯಲ್ಲಿ ಮಾತನಾಡೋದಾಗಲಿ, ಅಥವಾ ಕೆಲವು ವಿಚಾರಗಳನ್ನು ಮಾತನಾಡುವಾಗ ಇವೆಲ್ಲವನ್ನು ಕೂಡ ಭಾಳ ಸೂಕ್ಷ್ಮತೆಯಿಂದ ಮಾಡಿದರೆ ಭಾಳ ಒಳ್ಳೆಯದು ಸಾರ್ವಜನಿಕ ಬದುಕಿಗೆ ಅಂತೇಳಿ ನಾನು ಉಪದೇಶ ಮಾಡೋದಕ್ಕೆ ಹೋಗಲ್ಲ. ಆದರೆ ಅದು ಒಳ್ಳೆಯದು ಅಂತ ಹೇಳ್ಬೋದು. ಉಪದೇಶ ಮಾಡೋಕ್ಕೆ ಹೋದ್ರೆ ಯಾರು ಕೇಳ್ತಾರೆ ಸರ್? ತಾವು ಲಾಸ್ಟ್ ಟೈಮ್ ಕೋವಿಡಲ್ಲಿ ಸಾಕಷ್ಟು ಬಿಜೆಪಿ ಗೌರ್ಮೆಂಟ್ ಇದ್ದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ, ಹಂಗೆ ಹಿಂಗಂತ ತಾವೆಲ್ಲ ಆರೋಪ ಮಾಡ್ತಾ ಇದ್ರಿ. ಅದಕ್ಕೆ ಪೂರಕ ಅನ್ನೋರು ಇದ್ದಲ್ಲಿ ಯತ್ನಾಳವರು ಇವತ್ತೊಂದು ಹೇಳಿಕೆ, ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವರು ನೋಡಿ, ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಅವರೇ ಹೇಳಿ ನಮ್ಮ ಕೆಲಸವನ್ನು ಹಗುರ ಮಾಡಿದ್ದಾರೆ. ಯತ್ನಾಳವರು, ನಮಗೆ ಒಂದು ಸ್ವಲ್ಪ ತಪ್ಪು ಕಲ್ಪನೆ ಇತ್ತು 4,000 ಕೋಟಿ ಅಂತ. ನಮ್ಮದು ತಪ್ಪು ಕಲ್ಪನೆ ಅಂತ ಈಗ ಗೊತ್ತಾಯ್ತು ನಮಗೆ. ಯಾಕೆಂದರೆ ಅದು 40,000 ಕೋಟಿ ಆಗಿದೆ ಅಂತ ಗೊತ್ತಿರಲಿಲ್ಲ ನಮಗೆ. ತನಿಖೆ ಮಾಡಿಸ್ತಾ ಇದ್ದೀವಿ. ಅದಕ್ಕೀಗ ತನಿಖೆ ಮಾಡ್ತಾ ಇದ್ದೇವೆ, ಸರ್ಕಾರ ತನಿಖೆ ಮಾಡ್ತಾ ಇದೆ. ಕಳೆದ ಈ ಕೋವಿಡ್ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ, ಕ್ರಮ ಆಗಿದೆ ಅನ್ನೋದನ್ನು ತನಿಖೆ ಈಗಾಗಲೇ ಮಾಡ್ತಾ ಇದ್ದಾರೆ.
ಇನ್ನು ಯತ್ನಾಳ್ ಅವರ ಹೇಳಿಕೆ ಇನ್ನೊಂದಷ್ಟು ಪೂರಕವಾಗಿ ಶಕ್ತಿ ಕೊಟ್ಟಂಗೆ ಆಗುತ್ತೆ. ಆ ತನಿಖೆಗೆ ಇನ್ನೊಂದಿಷ್ಟು ಹೆಚ್ಚು ಮಾಹಿತಿಗಳನ್ನು ಕೊಟ್ಟಾಗಿದೆ. ಅದನ್ನು ಪರಿಚಯ ಮಾಡ್ತೇವೆ. ತನಿಖೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಬಿಜೆಪಿ ಅವರು ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡು ತನಿಖೆ ಅಷ್ಟೊಂದು ಮಾಡ್ತಾ ಇದ್ದಾರೆ. ಇಲ್ಲ, ಜುಡಿಷಿಯಲ್ ಎನ್ಕ್ವೈರಿ ಆಗುವಾಗ ಅವ್ರೇನು ಪದ್ಧತಿ ಅನುಸರಿಸ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಯತ್ನಾಳ್ ಹೇಳಿಕೆ ಹೊಂದಾಣಿಕೆ ರಾಜಕೀಯ ಮಾಡ್ತಿದ್ದಾರೆ, ತನಿಖೆ ಅವರು ಒಂದು ಪಾರ್ಟ್ ಕರೆಕ್ಟಾಗಿ ಹೇಳಿದ್ದಾರೆ, 40,000 ಕೋಟಿ ಅಂತ. ಇನ್ನು ಎರಡನೇ ಪಾರ್ಟ್ ಕರೆಕ್ಟಾಗಿ ಹೇಳಿಲ್ಲ ಅವರು. ನಾವು ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟಿದ್ದೀವಿ, ಹೊಂದಾಣಿಕೆ ಏನಿರುತ್ತೆ ಅಲ್ವಾ? ನಿಗಮ ಮಂಡಳಿಗಳು